ಯಲ್ಲಮ್ಮನ ಕುಟುಂಬಕ್ಕೆ ಆಗಿರುವಂತಹ ದುರಂತ, ನಿನ್ನೆ ಆಗಿರ್ತಕ್ಕಂಥ ಕೊಲೆ, ಅದು ವ್ಯಾವಹಾರಿಕವಾಗಿ ಕೊಲೆ ಅಲ್ಲ, ಅದು ಜಾತ್ಯತೀತದಿಂದ ಅಸ್ಪೃಶ್ಯತೆಯಿಂದ ಕೊಲೆ ಆಗಿರುವಂತದ್ದು. ಇನ್ನೊಂದು ಮುಂದೆ ಈ ತರ ನಮ್ಮ ಸಮಾಜಕ್ಕೆ ಸ್ವಲ್ಪ ಧಕ್ಕೆ ಬರ್ಬೋದು ಸರ್. ನಾವು ತುಳಿತಿ ಕೇಳಿಗೆ ಸರ್, ಅದು ಇನ್ನೂ ಅಳಿತಾನೆ ಇಲ್ಲ ಸರ್. ನಿಮ್ಮ ಜಾತ್ರೆಗೆ ನಾನು ಫಸ್ಟ್ ಕಟಿಂಗ್ ಮಾಡಿದರೆ ನಮಗೆ ಗಿರಾಕಿ ಆಗಲ್ಲ, ದುಡ್ಡು ಬರಲ್ಲ. ಹಿಂಗಾಗಿ ನಿಮಗೆ ನೀವು ಕೀಳು ಜನ, ನಿಮ್ಮಂಥರದ್ದು ನಾವು ಕಟಿಂಗ್ ಮಾಡೋಂಗಿಲ್ಲ ಅಂತೇಳಿ ಆತನನ್ನು ಕೂಡಿಸಿದ್ದಾರೆ ಹೊರಗಡೆ. ಮಾತೆಲ್ಲ ಸಂಘರ್ಷ ಆಗಿ ಕೊಲೆ ಮಾಡೋಂಥ ಮಟ್ಟಕ್ಕೆ ಹೋಗಿ ಇವತ್ತು ಆ ಹುಡುಗನ ಬಲಿ ತಗೊಂಡಿದೆ. ಅವನ ಕತ್ರಿ, ಅವನು ಮಾಡ್ತಕ್ಕಂಥ ಕೆಲಸದ ಕತ್ರಿ ಅವನ ಹೊಟ್ಟೆ ಒಳಗೆ ಚುಚ್ಚಿಕೊಂಡು ಇವತ್ತು ಜೀವನ ಕಳ್ಕೊಂಡು ಅವನು ನಾಶ ಆಗಿದೆ. ನಿನ್ನೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ. ನಾವೆಲ್ಲ ಕಳೆದ ಆಗಸ್ಟ್ 15ಕ್ಕಷ್ಟೇ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದೇವೆ. ಆದರೆ ನಿಜಕ್ಕೂ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಇದನ್ನೇ ದಲಿತ ಸಮುದಾಯದ ಧ್ವನಿಯಾಗಿದ್ದ ಕವಿ ಸಿದ್ದಲಿಂಗಯ್ಯ ತನ್ನ ಕವನದ ಮೂಲಕ ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಕೇಳಿದ್ರು. ಈ ಥರ ನಾವು ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ಹೇಳ್ತೀವಿ ಕೇಳಿ. ದಲಿತ ಅನ್ನೋ ಕಾರಣಕ್ಕೆ ಕ್ಷೌರ ಮಾಡೋದಕ್ಕೆ ನಿರಾಕರಣೆ ಮಾಡಿದಲ್ಲದೆ ಕತ್ತರಿಯಿಂದ ಇರಿದು ಕೊಲೆ ಮಾಡಿರೋ ದಾರುಣ ಘಟನೆ ನಮ್ಮದೇ ರಾಜ್ಯದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಸಂಗನಾಳ ಗ್ರಾಮದಲ್ಲಿ ನಡೆದಿದೆ. 27 ವರ್ಷದ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಮೃತ ದಲಿತ ಯುವಕ. ಈ ಘಟನೆಯ ಬಗ್ಗೆ ಸಂಪೂರ್ಣ ವಿವರ ಹೀಗಿದೆ ನೋಡಿ. ಕಾನೂನಿನ ಬಗ್ಗೆ ಯಾವುದೇ ಭಯವಿಲ್ಲ, ನಿರ್ಭಯವಾಗಿ ಹೆಂಗಂದ್ರಂಗೆ ಕೊಲೆ ಮಾಡೋಂಥದ್ದು. ಹಾಡು ಹಗಲೇ ಯಮನೂರಪ್ಪ ಬಜಾರಲ್ಲೇ ಇರ್ತಕ್ಕಂಥ ಅಂಗಡಿ, ಇದು ಮೇನ್ ಬಜಾರಲ್ಲಿ ಸಂತೆ ಬಜಾರಿ ನಡೀತದೆ. ಅಲ್ಲೇ ಪಕ್ಕದಲ್ಲಿ ಗ್ರಾಮ ಪಂಚಾಯತಿ ಇದೆ, ಇನ್ನೊಂದು ಸ್ವಲ್ಪ ಪಕ್ಕದಲ್ಲಿ ಸರ್ಕಾರಿ ಹಾಸ್ಪಿಟಲ್ ಇದೆ, ಬಸ್ಗಳು ನಿರಂತರವಾಗಿ ಓಡಾಡ್ತಾ ಇದ್ದಾವೆ. ಇಂತಹ ಒಂದು ಪಬ್ಲಿಕ್ ಜಾಗದಲ್ಲಿ ಯಮನೂರಪ್ಪನ ಕೊಲೆ ಮಾಡ್ತಾರಂದರೆ ಕಾನೂನಿನ ಬಗ್ಗೆ ಜನರಿಗೆ ಎಷ್ಟು ನಿರ್ಲಕ್ಷ್ಯತನ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಇದಕ್ಕೆ ಕಾರಣ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ, ಕಾನೂನನ್ನು ತಿಳುವಳಿಕೆಯನ್ನು ಕೊಡುವಂಥದ್ರಲ್ಲಿ ವಿಫಲವಾಗಿದೆ. ದಲಿತರ ಮತ್ತು ಅಸ್ಪೃಶ್ಯರ ಜನಾಂಗದ ಶೋಷಿತ ಸಮುದಾಯಗಳಿಗೆ ಹಕ್ಕುಗಳನ್ನು, ಅವರ ರಕ್ಷಣೆಯನ್ನು ಕೊಡೋದರಲ್ಲಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ಇದರಲ್ಲಿ ನಮಗೆ ಕಂಡು ಬಂದಿದೆ. ಅದ ಒಂದು ಹುಡುಗ ನಾಲ್ಕು ಕಷ್ಟ ಮಾಡ್ಸ ಹುಡುಗ ಗೊತ್ತಪ್ಪ, ಒಂದು ಹುಡುಗ ಅದನ್ನ ಕೇಳಿದ್ರು ನೋಡಿ ಅಪ್ಪ ನಿನ್ನಲ್ಲಿ ನನಗೆ ಸತ್ತಿಂದ ನೋಡಿ ಎಪ್ಕೊಂಡು ಕೆಲ್ಸಕ್ಕೆ ಹೋಗದ್, ಒಂದು ಮಿಷನ್ಗೆ ಹೋಗದ, ಒಂದು ಯಾವಾದ್ರ ಕರ್ಲಿಯಪ್ಪ ಅದನ್ನ ಕೂಲಿ ನಮ್ಗ ಅದು ಒಂದು ದುಡಿಮೆ ಅಲ್ಲಪ್ಪ. ಅದು ಕೊಂಡಿ ಕೆಲಸರ ಸಿಗಲು, ಅರಮನೆ ಕೆಲಸರ ಸಿಗಲು ಹೋಗಿದ್ನು ಯಪ್ಪ. ದುಡ್ದು ನಮ್ಮ ಜೋಪಾನ ಮಾಡ್ತಿದ್ನು ಯಪ್ಪ. ಯಪ್ಪ ಕಟಿಂಗ್ ಮಾಡ್ಸಕ್ ಹೋಗಿದ್ನಂತ ಮಂದಿ ನೋಡ್ಯಾರಪ್ಪ, ನಾನ್ ನೋಡಿದ್ದಿಲ್ಲ. ಸತ್ತಿಂದ ನೋಡಿ. ಹೌದು ವೀಕ್ಷಕರೇ, ದಲಿತ ಎಂಬ ಕಾರಣಕ್ಕೆ ಕ್ಷೌರ ಮಾಡಲು ನಿರಾಕರಿಸಿದ್ದಲ್ಲದೆ ಕತ್ತರಿಯಿಂದ ಇರಿದು ಕೊಲೆ ಮಾಡಿರುವ ದಾರುಣ ಘಟನೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಸಂಗನಾಳ ಗ್ರಾಮದಲ್ಲಿ ನಡೆದಿದೆ. 27 ವರ್ಷದ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಮೃತ ದಲಿತ ಯುವಕ. ಯಮನೂರಪ್ಪ ಕ್ಷೌರ ಮಾಡಿಸಿಕೊಳ್ಳಲು ಸಲೂನ್ಗೆ ಹೋಗಿದ್ದ. ಈ ವೇಳೆ ಸಲೂನ್ ಮಾಲೀಕ ಮುದುಕಪ್ಪ ಅಂದಪ್ಪ ಹಡಪದವರು, ನೀನು ದಲಿತ, ಹಾಗಾಗಿ ನಾವು ಕ್ಷೌರ ಮಾಡುವುದಿಲ್ಲ ಎಂದು ಹೇಳಿದ್ದಾನೆ. ಇದನ್ನು ದಲಿತ ಯುವಕ ಈರಪ್ಪ ಬಂಡಿಹಾಳ್ ಪ್ರಶ್ನಿಸಿದ್ದಕ್ಕೆ ಮಾತಿಗೆ ಮಾತು ಬೆಳೆದಿದೆ. ಈ ವೇಳೆ ಸಲೂನ್ ಮಾಲೀಕ ಮುದುಕಪ್ಪ ಹಡಪದ ಕೈಯಲ್ಲಿದ್ದ ಕತ್ತರಿಯಿಂದ ಯಮನೂರಪ್ಪ ಹೊಟ್ಟೆಗೆ ಚುಚ್ಚಿ ಕೊಲೆ ಮಾಡಿದ್ದಾನೆ. ಕಟಿಂಗ್ ಮಾಡ್ಸೋಣಕ್ಕೆ ಹೋಗಿದ್ದ, ಹೋದಾಗ ಅವ ರೊಕ್ಕ ಕೇಳ್ದ, ಇವ ನಮ್ಮ ಅಣ್ಣನ ಗುಡಿಸ್ಕೊಡ್ತೀನಿ ಮಾಡ ಅಂತಂದ. ಬರೀ ಸಕ್ಸಿ ಏನು ಸುಳ್ಳು ಹೇಳ್ತಿದ್ದೆ, ನೀವು ಮಾಡಲ್ಲ ಅಂತ. ಅವ ಒಂದು ಇವ ಒಂದೊಂದು ಇಬ್ಬರು ಚೆಕ್ ಬಿದ್ದು ಬಡ್ದಾಡಿ ಅಲ್ಲಿ ಹಾಕ್ಯಾರ ಅಂತಂದು ಫೋನ್ ಮಾಡಿದ್ರು ಸರ್. ನಾವು ಬರೋದಾಗ ಅಲ್ಲಿ ಅರ್ಧ ಕರ್ಕೊಂಡಿದ್ರು, ಖಾಲಿ ಆಗಿತ್ತು ಸರ್. ಅಷ್ಟ ಮೊದಲು ಏನೋ ಮಾಡ್ಸ್ಕೊಂಡದ್ದು ರೊಕ್ಕ ಅಂದದ್ದು ಕೇಳಿದ್ರು ಸರ್. ನಾವು ಹೋಗಲ್ಲ, ಮೊದಲು ಮಾಡ್ಸ್ಕೊಂಡದ್ದು ರೊಕ್ಕನ ಕೊಟ್ಟಿಲ್ಲ, ಮತ್ತೆ ಮಾಡಂತಿಲ್ಲ, ನಮ್ಮ ಅಣ್ಣ ಉಡಿಸ್ಕೊಡ್ತೀನಿ ಅನ್ನಂತ ಮಾತಾಡಿದ್ರಾಗ ಅವ ಒಂದು ಇದು ಮಾಡಿ ಬಡ್ದಾಡ್ಯಾರ ಅನ್ನೋದು ಕೇಳಿರಿ. ಒಂದು ಹುಡುಗನ ಅದಕ್ಕಿಂತ ಮೊದಲು ಮಾಡ್ಸ್ಕೊಂಡು ಕತ್ತಿದ್ನಂತ್ರಿ, ಆ ಕುರುಬ್ರು ಹುಡುಗ. ಅವನದು ಅರ್ಧ ಆಗೈತಿ ಅಂತ ಕಷ್ಟ ಮಾಡಿದಾಗ. ಇವನು ಅವನು ಚೆಕ್ ಇದನ್ನು ಮಾಡಿದಾಗ ಅವ್ರು ಬಿಟ್ಟು ಬೇರೆ ಅಂಗಡಿಯಾಗ ಮಾಡ್ಸ್ಕೊಂಡು ಓಡಿದ್ರು ನಾನಂತರ. ಆ ಹುಡುಗನ ಹೇಳಿರೋದು ಇಬ್ಬರು ಕಷ್ಟ ಮಾಡೋದ್ರ ಸಲುವಾಗಿ ಇಬ್ಬರು ಬಡ್ದಾಡ್ಯಾರ ಅಂತ ಆ ಹುಡುಗಿ ಹೇಳಿಂದ ಬರ್ತದೆ. ಎಲ್ಲರೂ ಹೊಂದಿಕೆ ಐತಿ ನಮ್ಮೂರಾಗ, ಹಂಗೇನು ವೈಷಮ್ಯ ಇಲ್ಲ, ಎಲ್ಲರೂ ಒಂದು ನಮ್ಮ ಮನೆಯವ್ರಾಗೆ ಮಾಡೋದು. ನಿಮ್ಮ ಜಾತ್ರೆಗೆ ನಾನು ಫಸ್ಟ್ ಕಟಿಂಗ್ ಮಾಡಿದರೆ ನಮಗೆ ಗಿರಾಕಿ ಆಗಲ್ಲ, ದುಡ್ಡು ಬರಲ್ಲ. ಹಿಂಗಾಗಿ ನೀವು ಕೀಳು ಜನ, ನಿಮ್ಮಂಥರದ್ದು ನಾವು ಕಟಿಂಗ್ ಮಾಡೋಂಗಿಲ್ಲ ಅಂತೇಳಿ ಆತನನ್ನು ಕೂಡಿಸಿದ್ದಾರೆ ಹೊರಗಡೆ. ಬಾಯಿಗೆ ಬಂದಂತೆ ಜಾತಿ ನಿಂದನೆ ಮಾಡಿ ಬೈದಿದ್ದಾರೆ. ಇದರಿಂದ
ಯಮನೂರಪ್ಪನಿಗೂ ಸ್ವಲ್ಪ ಕೋಪ ಬಂದಿದೆ. ಈ ಕೋಪದಲ್ಲಿ ಯಮನೂರಪ್ಪ ಕೂಡ ಮುದುಕಪ್ಪನಿಗೆ ಮಾತಾಡಿದಾರ. ಮುದುಕಪ್ಪ ತಿರುಗಿಸಿ ಇವ್ರಿಗೂ ಮಾತಾಡ್ಯಾರ. ತನ್ನ ಕೈಯಲ್ಲಿ ಕಟ್ಟಿಂಗ್ ಮಾಡ್ತಿದ್ದಂತಹ ಕೈಯಲ್ಲಿದ್ದ ಕತ್ರಿನ ತಗೊಂಡು ಯಮನೂರಪ್ಪನ ಹೊಟ್ಟೆಗೆ ಚುಚ್ಚಿ ಆ ಹೊಟ್ಟೆಗೆ ಚುಚ್ಚಿ ಆತನನ್ನು ಸಾಯಿಸಿದ್ದಾರೆ. ಸಾಯಿಸಿ ಅದನ್ನು ಅಲ್ಲಿ ಪಕ್ಕದಲ್ಲಿದ್ದಂಥ ಯಾರು ಜನ ಇಲ್ಲ ಅಲ್ಲಿ ತಂದು ಹೊರಗೆ ಸ್ವಲ್ಪ ಗ್ರಾಮ ಪಂಚಾಯಿತಿಯ ಒಂದು ಪಕ್ಕದಲ್ಲಿ ಒಂದು 50 ಮೀಟರ್ ದೂರದಲ್ಲಿನೇ ಒಂದು ಮಳಿಗೆ ಇದೆ, ಗ್ರಾಮ ಪಂಚಾಯತ್ ಮಳಿಗೆ ಇದೆ. ಆ ಮಳಿಗೆಯ ಪಕ್ಕದಲ್ಲಿನೇ ಯಮನೂರಪ್ಪ ಬಿದ್ದಿದ್ದು. ಇದು ಕೊಲೆ ಆಯಿತು. ಈ ಕೊಲೆಯ ಹಿನ್ನೆಲೆ, ಇದರ ಕಾರಣ ಯಮನೂರಪ್ಪ ಹಿಂಗೆ ಮಾಡಿದ್ದ. ಆದರೆ ಇದರ ಹಿನ್ನೆಲೆ ಏನಿದೆ ಅಂತಂದರೆ ಜಾತಿಯ ಕ್ರೌರ್ಯ ಇದೆ ಈ ಕೊಲೆಯಲ್ಲಿ, ಅಸ್ಪೃಶ್ಯತೆಯ ಪ್ರಾಕ್ಟೀಸ್ ಇಲ್ಲಿದೆ. ಒಂದು ಇನ್ನೊಂದು ಮುಂದೆ ಈ ಥರ ನಮ್ಮ ಸಮಾಜಕ್ಕೆ ಸ್ವಲ್ಪ ಧಕ್ಕೆ ಬರ್ಬಾರ್ದು ಸರ್. ನಾವು ತುಳಿತಿ ಕೇಳಿಗೆ ಸರ್, ಅದು ಇನ್ನೂ ಅಳಿತಾನೆ ಇಲ್ಲ ಸರ್. ಅದು ನಮ್ಗೆ ಸ್ವಲ್ಪ ನ್ಯಾಯ ಸಿಗಲಿ ಸರ್, ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಲಿ. ಆದರೆ ನಮ್ಮ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಇವತ್ತಿಗೆ ಬಂದಿಲ್ಲ ಸರ್. ನಿನ್ನೆ ಗೊತ್ತಾಗೈತಿ, ಇಲ್ಲಿವರೆಗೆ ನಮ್ಗೆ ಇಲ್ಲಿ ನಮ್ಮ ಜಗತ್ತು ಬಂದಿಲ್ಲ ಸರ್. ನಮ್ಗೆ ವಿಸಿಟ್ ಮಾಡಿಲ್ಲ, ನೋಡಿಲ್ಲ. ಇಲ್ಲಿ ಉಳಿದವ್ರು ಎಲ್ಲರೂ ಬಂದಿರು ಸರ್. ನಮ್ಮ ಊರು ಕೇಳಿ ಎಲ್ಲ ಸರಿ ಸಮಾನ ಇದ್ದೀವಿ ಸರ್. ನಮಗೇನು ತಾರತಮ್ಯ ಇಲ್ಲ ಸರ್. ನಮ್ಮ ಅವ್ರ ಬಗ್ಗೆ ನಮ್ಮ ಬಗ್ಗೆ ಎಲ್ಲರೂ ಹೊಂದಾಣಿಕೆ ಇದೆ, ಅಂತಂಬಳಾಗಿದ್ದೀವಿ ಸರ್ ನಾವು ಊರು ಕೇರಿಯಲ್ಲಿ. ಶಂಕರಾಳ ಗ್ರಾಮದ ಇಡೀ ದಲಿತ ಸಮುದಾಯದವರನ್ನ ಹೇರ್ ಕಟಿಂಗ್ ಮಾಡಿಸಲು ಅವಕಾಶ ನೀಡುತ್ತಿಲ್ಲ. ಯಲಬುರ್ಗಾ ತಾಲೂಕಿಗೆ ಹೋಗಿ ಹೇರ್ ಕಟ್ ಮಾಡಿಸುತ್ತಾ ಬಂದಿದ್ದೇವೆ. ದಲಿತರೆಂಬ ಕಾರಣಕ್ಕೆ ಅಸ್ಪೃಶ್ಯತೆ ಆಚರಣೆ ನಡೆಯುತ್ತಿದೆ ಎಂದು ಗ್ರಾಮದ ದಲಿತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಲವಾರು ಸಮುದಾಯಗಳ ಜನರ ಕ್ಷೌರ ಮಾಡಲಾಗುತ್ತದೆ, ಆದರೆ ದಲಿತ ಸಮುದಾಯದವರಿಗೆ ಮಾತ್ರ ಮಾಡಲ್ಲ. ಯಾವ ಕಾರಣಕ್ಕೆ ಅಂತ ಪ್ರಶ್ನಿಸಿದರೆ ಕೊಲೆ ಮಾಡುವ ಹಂತಕ್ಕೆ ಬಂದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಲಬುರ್ಗಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಜರುಗಿದ್ದು ಮಾಹಿತಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದರು. ಕೂಡಲೇ ಆರೋಪಿ ಮುದುಕಪ್ಪ ಹಡಪದ್ನನ್ನ ಬಂಧಿಸಿದ್ದಾರೆ. ಈ ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಈ ದಿನ .com ತಂಡ ಗ್ರಾಮಕ್ಕೆ ತೆರಳಿ ಮಾಹಿತಿ ಸಂಗ್ರಹಿಸಿತು. ಈ ವೇಳೆ ನಮ್ಮೊಂದಿಗೆ ಮಾತನಾಡಿದ ಒಳ ಮೀಸಲಾತಿ ಹೋರಾಟಗಾರ ಹಾಗೂ ಮಾದಿಗ ಮುಖಂಡ ಕರಿಯಪ್ಪ ಗುಡಿಮನಿ ಮಾತನಾಡಿ, ಇದೊಂದು ದುರಂತ ಘಟನೆ. ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ತಾಂಡವ ಆಡುತ್ತಿದ್ದರೂ ಜಿಲ್ಲಾಡಳಿತ ಹಾಗೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಸಂಗನಾಳ ವಿಷಯ ಕೇಳಿ ನಿನ್ನೆ ಆದಂಥ ಘಟನೆ ನಾನು ಈ ದಿನ .comನಲ್ಲಿ ವರದಿ ನೋಡಿಕೊಂಡು ಇವತ್ತು ಈ ಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಡಲು ಬಂದೆ. ಆದರೆ ದುರಂತ, ಕೊಪ್ಪಳ ಜಿಲ್ಲೆಯಲ್ಲಿ ಪೈಲಟ್ ಜಿಲ್ಲೆ ಅಂತಲೇ ತೀರ್ಮಾನ ಮಾಡಿದ್ದಾರೆ. ಜಾತೀಯತೆ ಅಸ್ಪೃಶ್ಯತೆ ನರಳ್ತಾ ಇದೆ ಈ ಜಿಲ್ಲೆ. ನಮ್ಮ ಮಾದಿಗ ಸಮುದಾಯ ಅನ್ನೋದಕ್ಕಿಂತ ಅಸ್ಪೃಶ್ಯರು ಏನಿದ್ದಾರಲ್ಲ, ಇಡೀ ಹಿಂಸೆ ಪಟ್ಟು ಜೀವನ ತಮ್ಮ ಮನಸ್ಸನ್ನು ಕನಸನ್ನು ಕೈಯಲ್ಲಿಟ್ಟು ಜೀವನ ಮಾಡ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ಇವರಿಗೆ ಜಿಲ್ಲಾಡಳಿತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಾನು ಹಿಂದೆ ಆಲ್ವರ್ತಿ ಗ್ರಾಮಗಳು ಬೇರೆ ಬೇರೆ ಗ್ರಾಮಗಳಲ್ಲಿ ಆಗಿರ್ತಕ್ಕಂಥ ದೌರ್ಜನ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲೇ ನಾನು ಎಚ್ಚರ ಮಾಡ್ತಾ ಇದ್ದೀನಿ. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತಾ ಇಲ್ಲ. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತಾ ಇಲ್ಲ. ಯಾವ ವಿಷಯದಲ್ಲಿ? ಎಲ್ಲ ಹೋಟ್ಲ್ಗಳಲ್ಲಿ ಮಾಡ್ತಕ್ಕಂಥ ಜನಗಳಿಗೆ ಅವರಿಗೆ ಲೈಸೆನ್ಸ್ ಕೊಟ್ಟು ಪರವಾನಗಿ ಕೊಟ್ಟು ಅವ್ರು ನಡೆಸೋಕ್ಕೆ ಹೇಳಿ. ಬಾರ್ಬರ್ ಶಾಪ್ಗೆ ಲೈಸೆನ್ಸ್ ಕೊಟ್ಟು ಪರವಾನಗಿ ಕೊಟ್ಟು ನಡೆಸೋಕ್ಕೆ ಹೇಳಿ. ಅದು ಜಿಲ್ಲಾಧಿಕಾರಿಗಳು, ಸಮಾಜ ಕಲ್ಯಾಣ ಉಪ ನಿರ್ದೇಶಕರು ಮತ್ತು ತಹಸೀಲ್ದಾರು ಇವ್ರ ಮುಖಾಂತರನೇ ಈ ಪೊಲೀಸ್ ಇಲಾಖೆ ಮೂಲಕ ಪರ್ಮಿಷನ್ ತಗೊಂಡು ಮಾಡ್ಬೇಕು. ಅದನ್ನು ಆ ರೀತಿ ಮಾಡಿ ಸರ್, ಸ್ವಲ್ಪ ಕಠಿಣವಾದ ಸ್ಟ್ರಿಕ್ಟ್ ಆಗುತ್ತೆ. ಒಂದು ಆ ಜನಗಳಿಗೆ ಮುಂದೆ ಆ ರೀತಿ ಅಹಿತ ಘಟನೆ ಆಗದಂತೆ ಜಾತಿ ತಾಳಿಸೋದಕ್ಕೆ ಒಂದು ದಾರಿ ಸಿಗುತ್ತೆ. ಇದಕ್ಕೆ ಕಾನೂನು ಅರಿವಿಲ್ಲ, ನೆರವೂ ಇಲ್ಲ. ಈ ಜನಗಳಿಗೆ ಏನು ಮಾಡೋದು? ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಎಲ್ಲಮ್ಮನ ಕುಟುಂಬಕ್ಕೆ ಆಗಿರುವಂಥ ದುರಂತ, ನಿನ್ನೆ ಆಗಿರ್ತಕ್ಕಂಥ ಕೊಲೆ, ಅದು ವ್ಯಾವಹಾರಿಕವಾಗಿ ಕೊಲೆ ಅಲ್ಲ, ಅದು ಜಾತೀಯತೆಯಿಂದ ಅಸ್ಪೃಶ್ಯತೆಯಿಂದ ಕೊಲೆ ಆಗಿರುವಂಥದ್ದು. ಯಾಕಂದರೆ ಅವಮಾನ ಮಾಡಿ ಅವನಂಜಿನ ಕೂತುಗಳು ನೋಡೋಣ ಬೇರೆ ಮೇಲ್ವರ್ತರು ಬಂದರಲ್ಲ ಅವ್ರು ಮಾಡಿಕೊಂಡು ಅವ್ರ ಪಾಳ ಪ್ರಕಾರ ಮಾಡ್ತಾ ಇರಬೇಕಾದ್ರೆ ಮತ್ತು ಇವನು ಹಿನ್ನಡೆ ಆದಂಗೆಲ್ಲ ಮತ್ತೆ ಕೋಪ ಬಂದಿದೆ. ಅವನು ಪ್ರಶ್ನೆ ಮಾಡಿದ್ದಾನೆ. ಆ ಪ್ರಶ್ನೆಗೆ ಅವನಿಗೆ ಸಿಟ್ಟು ಬಂದಿದೆ. ಆ ಸಿಟ್ಟಿನ ಮೂಲಕ ಸಂಘರ್ಷ ಆಗಿದೆ. ಮಾತಲ್ಲಿ ಸಂಘರ್ಷ ಆಗಿ ಕೊಲೆ ಮಾಡೋಂಥ ಮಟ್ಟಕ್ಕೆ ಹೋಗಿ ಇವತ್ತು ಆ ಹುಡುಗನ ಬಲಿ ತಗೊಂಡಿದೆ. ಅವನ ಕತ್ರಿ, ಅವನು ಮಾಡ್ತಕ್ಕಂಥ ಕೆಲಸದ ಕತ್ರಿ ಅವನ ಹೊಟ್ಟೆ ಒಳಗೆ ಚುಚ್ಚಿಕೊಂಡು ಇವತ್ತು ಜೀವನ ಕಳ್ಕೊಂಡು ಅವನು ನಾಶ ಆಗಿದೆ. ನಿನ್ನೆ ಇವತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಇವತ್ತು ನಮ್ಮ ಸಂಘಟನೆಯಿಂದ ಅವರಿಗೆ ಧೈರ್ಯ ತುಂಬಿ ಕಾನೂನಾತ್ಮಕ ನೆರವು ಏನು ಬೇಕು ಸರ್ಕಾರದಿಂದ ವ್ಯವಸ್ಥಿತವಾಗಿ ಬರುವಂಥ ಕೆಲಸ ಮಾಡೋಣ. ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕದು. ಸರಿಯಾದ ರೀತಿಯಲ್ಲಿ ಸಾಕ್ಷಿನ ಕಲೆಕ್ಟ್ ಮಾಡಿಕೊಂಡು ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳೋದಕ್ಕೆ ಮುಂದರಿಬೇಕು. ಮತ್ತು ಈ ಒಂದು ಕುಟುಂಬಕ್ಕೆ ಬರಬೇಕಾದಂಥ ಪರಿಹಾರ ವ್ಯವಸ್ಥೆ ಸರ್ಕಾರ ಮತ್ತು ಆ ಜಿಲ್ಲಾಡಳಿತ ತಕ್ಷಣ ಕ್ರಮ ತಗೊಂಡು ವ್ಯವಸ್ಥಿತವಾಗಿ ಅವ್ರಿಗೆ ಅನುಕೂಲ ಮಾಡಿ ಅವರಿಗೆ ಮುಂದೆ ಯಾವುದೇ ಘಟನೆ ಆಗದಂತೆ ಆರ್ಥಿಕ ಭದ್ರತೆಗೆ, ಉದ್ಯೋಗ ಮತ್ತು ಭೂಮಿ ಮತ್ತು ಅವನಿಗೆ ಆಗಿರ್ತಕ್ಕಂಥ ಸಾವಿಗೆ ಕಾರಣ ಆಗಿರೋಂಥವನಿಗೆ ಶಿಕ್ಷೆ ಮತ್ತು ಇವನಿಗೆ ಪರಿಹಾರ ವ್ಯವಸ್ಥಿತವಾಗಿ ಅನುಕೂಲ ಮಾಡಿ ಸಮಾಜ ಕಲ್ಯಾಣ ಮುಂದುವರಿಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ DC ಅವರು ಕ್ರಮ ತಗೊಳ್ಬೇಕು. ಮತ್ತು ತಹಸೀಲ್ದಾರ ಮತ್ತು ಇಲ್ಲಿರ್ತಕ್ಕಂಥ ಸುತ್ತ ವೃತ್ತ ನಿರೀಕ್ಷಕರು, ಪೊಲೀಸರು ಇಲಾಖೆ, DSP ಸಾಹೇಬರು, SP ಸಾಹೇಬರು ಮತ್ತೊಮ್ಮೆ ಈ ಗ್ರಾಮಕ್ಕೆ ಭೇಟಿ ಕೊಡಬೇಕು.
ಇಂಥ ತಿಳುವಳಿಕೆ ಇರ್ತಕ್ಕಂಥ ಇಂಥ ಘಟನೆಗಳು ಆಗಲಾರ್ದಂಥ ತಡೆಯಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ. ಮತ್ತು ಎಲ್ಲೆಲ್ಲಿ ಗೊತ್ತಿದೆ, ಕೇವಲ ನಾಮಕಾವಸ್ಥೆಗೆ ಇಲ್ಲಿ ಶಾಂತಿ ಸಭೆ ಮಾಡೋದಲ್ಲ, ಕ್ರಮಬದ್ಧವಾಗಿ ಕಾನೂನು ಅರಿವು ಮೂಡಿಸೋಕೆ ಮತ್ತು ನೆರವು ನೀಡೋದಕ್ಕೆ ಸಭೆಗಳನ್ನು ಮಾಡಬೇಕಾಗ್ತದೆ. ಕನಿಷ್ಠ ವಾರಕ್ಕೊಮ್ಮೆ ಆದರೂ ಗ್ರಾಮಗಳನ್ನು ಒಂದು ಗುರುತಿಸಿ ಅಸ್ಪೃಶ್ಯತೆ ಆಚರಣೆ ಎಲ್ಲಿ ದಟ್ಟವಾಗಿದೆ ಅಂಥ ಸ್ಥಳಗಳಿಗೆ ಹೋಗಿ ಜನಕ್ಕೆ ಅರಿವು ಮೂಡಿಸುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು, ಸಮಾಜ ಕಲ್ಯಾಣ ಇಲಾಖೆ ಮಾಡಬೇಕು. ಈ ಘಟನೆಯ ಬಗ್ಗೆ ಮಾಹಿತಿ ನೀಡಿರುವ ಯಲಬುರ್ಗಾ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶಶಿಧರ್ ಸಕ್ರಿ ಮಾತನಾಡಿದ್ದು, ಸರ್ಕಾರದ ವತಿಯಿಂದ ಪರಿಹಾರ ಹಾಗೂ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಲಾಗುವುದು. ಸರ್ಕಾರದಿಂದ ನ್ಯಾಯ ಕೊಡಿಸಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ನಿನ್ನೆ ಒಂದು ಸಂಗನಾಳ ಗ್ರಾಮದಲ್ಲಿ ಒಂದು ಅಹಿತಕರ ಘಟನೆ ನಡೆದು ಇದರಲ್ಲಿ ಪರಿಶಿಷ್ಟ ಜಾತಿಯ ಒಬ್ಬ ಯಮನೂರು ಸ್ವಾಮಿ ಅಂತಕ್ಕಂಥ 27 ವರ್ಷದ ಯುವಕ ಕೊಲೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣನೂ ದಾಖಲಾಗಿದೆ. ಕೊಲೆ ಮತ್ತು ದೌರ್ಜನ್ಯ ಪ್ರಕರಣ, ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ. ಈ ರೀತಿಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಈ ಕೊಲೆ ಪ್ರಕರಣಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಮತ್ತು FIR ಆದ ತಕ್ಷಣ ನಾವು 4,12,500 ಈ ಅರ್ಧ ಪರಿಹಾರವನ್ನು 50% ಪರಿಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ. ಆ ತಾಯಿಯವರ, ಮೃತ ವ್ಯಕ್ತಿಯ ತಾಯಿಯವರ ಬ್ಯಾಂಕ್ ವಿವರಗಳನ್ನು ಮತ್ತು ಆಧಾರ್ ಕಾರ್ಡ್ಗಳ ದಾಖಲಾತಿಗಳನ್ನು ನಾವೆಲ್ಲ ಈಗಾಗಲೇ ಸಂಗ್ರಹ ಮಾಡಿದ್ದೀವಿ. ನಂತರದಲ್ಲಿ ಚಾರ್ಜ್ ಶೀಟ್ ದೋಷಾರೋಪಣಾ ಪಟ್ಟಿ ಕೋರ್ಟಿಗೆ ಸಲ್ಲಿಕೆ ಆದ ನಂತರ ಉಳಿದಿರ್ತಕ್ಕಂಥ 4,12,500 ಒಟ್ಟು 8,25,000 ಪರಿಹಾರ ಧನವನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತೆ. ಅದರ ಜೊತೆಗೆ ಆ ಒಂದು ಕುಟುಂಬದ ಅವಲಂಬಿತರಿಗೆ ಒಬ್ಬರಿಗೆ ಅವರೆಲ್ಲ ಯಾರು ಮನೆಯಲ್ಲಿದ್ದಾರೆ ಆ ವಂಶಾವಳಿಯನ್ನು ನೋಡಿ ಎಲ್ಲರ ಒಂದು ಸಹಮತದ ಮೇರೆಗೆ ಒಬ್ಬರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಒಂದು ಸೌಲಭ್ಯ ಕೂಡ ಸರ್ಕಾರದ ಹಂತದಲ್ಲಿದೆ. ಅವೆಲ್ಲ ದಾಖಲಾತಿಗಳನ್ನು ಪಡೆದು ಅದನ್ನು ಕೂಡ ನಾವು ಅನುಕಂಪ ನೇಮಕಾತಿಯನ್ನು ಮತ್ತು ಏನಿದು ಆರ್ಥಿಕ ಸಹಾಯವನ್ನು ಕೂಡ ಕೊಡಮಾಡ್ತೀವಿ. ಜೊತೆಗೆ ಏನು ಪೊಲೀಸ್ ಇಲಾಖೆ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಾಗಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಪೊಲೀಸ್ ಇಲಾಖೆ ಮಾಡುತ್ತದೆ. ಒಟ್ಟಾರೆ ಆ ಒಂದು ಕುಟುಂಬಕ್ಕೆ ಏನು ನಾವು ಜೀವನ ಕೊಡೋದಕ್ಕಾಗೋದಿಲ್ಲ, ಆದರೆ ಸರ್ಕಾರದಿಂದ ಕೊಡತಕ್ಕಂಥ ಸೌಲಭ್ಯಗಳನ್ನು ನಾವು ಶೀಘ್ರಗತಿಯಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇನ್ನು ಈ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಪರಮೇಶ್ವರ್, ನಮ್ಮ ಸಮಾಜದಲ್ಲಿ ಇದೊಂದು ಪಿಡುಗು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಆದರೆ ಆಧುನಿಕ ಜಗತ್ತಿನಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಆಗಾಗ ಇಂತಹ ಘಟನೆಗಳು ನಡೆದಾಗ ಇನ್ನೂ ಕೂಡ ಹೀಗೆ ಇದ್ದಾರಾ ಅಂತ ಅನಿಸುತ್ತದೆ. ಕ್ಷೌರ ಮಾಡಿಸಿಕೊಳ್ಳಲು ಹೋದರೆ ಕೊಲೆ ಮಾಡುತ್ತಾರೆ ಎಂದರೆ ಊಹಿಸಲು ಕೂಡ ಆಗುತ್ತಿಲ್ಲ. ದಲಿತರು ಎಂದು ಹೀಗೆ ಮಾಡಿದರೆ ಹೇಗೆ? ಸದ್ಯ ಆರೋಪಿಯನ್ನ ಬಂಧಿಸಲಾಗಿದೆ. ಕಾನೂನು ಕ್ರಮ ಏನಿರ್ತದೆಯೋ ಅದನ್ನ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು. ಹಿಂದೂಯೇತರ ಸಮುದಾಯದ ಮಂದಿಯಿಂದ ಯಾವುದಾದರೂ ಹಿಂದೂ ಯುವಕನ ಕೊಲೆಯಾದಾಗ ಓಡೋಡಿ ಬರ್ತಾ ಇದ್ದವರು ಈಗ ನಾಪತ್ತೆ ಆಗಿದ್ದಾರೆ. ಹಿಂದೂ ನಾವೆಲ್ಲ ಒಂದು ಅಂತ ಇರೋರು ಈಗ ಎಲ್ಲಿದ್ದಾರೆ ಅಂತ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಇನ್ನಾದರೂ ಇಂತಹ ಘಟನೆಗಳು ನಡೆಯದಂತೆ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಸಮಾಜದಲ್ಲಿ ಬೇರೂರಿರೋ ಅಸ್ಪೃಶ್ಯತೆ ಕೊನೆಗಾಣಿಸೋದಕ್ಕೆ ಮುಂದಾಗಲಿ ಅನ್ನೋದು ನಮ್ಮ ಆಶಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.